ಆಗಿದ್ದೀರಿ. ದಾವಣಗೆರೆ ಟಿಕೆಟ್ ಬೇಕು ಅನ್ನುವಂಥ ಮನವಿಯನ್ನು ಕೂಡ ನೀವು ಮಾಡಿದ್ರಿ. ರಾಜ್ಯ ನಾಯಕರುಗಳು ಕೂಡ ಇವತ್ತು ಬಂದಿದ್ದಾರೆ ದೆಹಲಿಗೆ. ಮತ್ತು ಇವತ್ತು ರಾಜ್ಯ ನಾಯಕರು ಮಹತ್ವದ ಮೀಟಿಂಗನ್ನು ಕೂಡ ಮಾಡ್ತಾ ಇದ್ದೀರಿ. ದಾವಣಗೆರೆಯಿಂದ ಒಂದಷ್ಟು ಬೆಂಬಲಿಗರು ಕೂಡ ಬಂದಿದ್ದಾರೆ. ನಿಮಗೆ ಟಿಕೆಟ್ ಸಿಗುತ್ತೆ ಅನ್ನೋಂಥ ಭರವಸೆ ಇದೆಯಾ ಸರ್? ಒಂದು ಮೊದಲನೇದು ಬೆಂಬಲಿಗರಲ್ಲ, ಇವರೆಲ್ಲ ನಮ್ಮ ನಾಯಕರುಗಳು. ದಾವಣಗೆರೆ ಉತ್ತರ ದಕ್ಷಿಣ ಚನ್ನಗಿರಿ ಸ್ಪರ್ಧೆ ಮಾಡಿದ್ದಾರೆ. ನಮ್ಮೆಲ್ಲ ಯುವ ಮುಖಂಡರುಗಳು ಮತ್ತು ಡಾಕ್ಟರ್ ರವಿಕುಮಾರು ಅವರು ಸಹ ಲೋಕಸಭೆ ಆಕಾಂಕ್ಷಿಗಳು, ಪ್ರಬಲ ಆಕಾಂಕ್ಷಿಗಳು ಎಲ್ಲ ಒಟ್ಟಾಗಿ ನಮ್ಮ ನಾಯಕರನ್ನ ಈಗಾಗಲೇ ಬೆಂಗಳೂರಲ್ಲಿ ನಮ್ಮ ಎಲ್ಲ ನಾಯಕರು ಭೇಟಿ ಮಾಡಿದ್ದೀವಿ. ಅವಕಾಶ ಸಿಕ್ಕರೆ ಮತ್ತೊಮ್ಮೆ ಭೇಟಿ ಮಾಡ್ತೀವಿ. ನಾವೆಲ್ಲ ಪಕ್ಷದ ಶಿಸ್ತಿನ ಸಿಪಾಯಿ ಕಾರ್ಯಕರ್ತರು, ಸಾಮಾನ್ಯ ಕಾರ್ಯಕರ್ತರು. ನೋಡೋಣ ಪಕ್ಷದ ನಾಯಕರು ಏನು ತೀರ್ಮಾನ ಮಾಡ್ತಾರೆ, ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರ್ತೀವಿ. ಈ ಸತಿ ಸಿದ್ದೇಶ್ವರ ಟಿಕೆಟ್ ಕೊಡಲೇಬಾರ್ದು ಅನ್ನುವಂತಹ ಪಟ್ಟಿದೆ, ಅದಕ್ಕೆ ಏನಾರು ಹೈಕಮಾಂಡ್ ಮಣೆ ಹಾಕುತ್ತಾ ಅನ್ನುವಂಥದ್ದು ವರಿಷ್ಠರ ತೀರ್ಮಾನ. ನಾವು ಯಾರಿಗೆ ಕೊಡಬಾರ್ದು ಅದು ಇಲ್ಲ. ನಾವು ದಾವಣಗೆರೆ ಜಿಲ್ಲೆ ಸಾಮಾನ್ಯ ಕಾರ್ಯಕರ್ತರ, ಮುಖಂಡರ, ಮತದಾರ ಭಾವ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಗಳನ್ನು ನಮ್ಮ ನಾಯಕರು ಮುಂದೆ ವ್ಯಕ್ತಪಡಿಸಿದ್ದೀವಿ. ನಾಯಕರು ಏನು ತೀರ್ಮಾನ ಮಾಡ್ತಾರೆ ಕಾದು ನೋಡೋಣ. ಯಡಿಯೂರಪ್ಪ ಅವ್ರು ಏನು ಹೇಳ್ತಾರೆ ಸರ್? ಭೇಟಿ ಮಾಡಿದ್ದೀವಿ, ಕೇಳಿದ್ದೀವಿ. ಯಡಿಯೂರಪ್ಪನವರು ಯಾವುದು ಪ್ರತಿಕ್ರಿಯೆ ಅವ್ರ ಕಡೆಯಿಂದ ಬಂದಿಲ್ಲ. ನೋಡೋಣ. ಈಗ ವರಿಷ್ಠರನ್ನ ಯಾರನ್ನಾರು ಭೇಟಿ ಆಗ್ತೀರ? ನಾವು ಯಾರ್ದು ಸಮೇತ ಕೇಳಿಲ್ಲ. ನಿನ್ನೆ ರಾತ್ರಿ ತುರ್ತಾಗಿ ರಾತ್ರಿ 10 ಗಂಟೆಗೆ ನಿರ್ಧಾರ ಮಾಡಿ ಬೆಳಗ್ಗೆ 6 ಗಂಟೆಗೆ ಬಂದಿರೋದು. ನೋಡೋಣ, ಅವಕಾಶ ಸಿಕ್ಕರೆ ಭೇಟಿ ಮಾಡ್ತೀವಿ. ಕೋರ್ ಕಮಿಟಿಲಿ ಏನಾದ್ರು ನಿಮ್ಮ ಹೆಸರು ಪ್ರಸ್ತಾಪ ಆಗಿದೆ ಅಂತ ನನಗೆ ಮಾಹಿತಿ ಇಲ್ಲ. ನೀನು ಹೇಳಿದ್ರೆ ನಾನು ಕೇಳಿ ಖುಷಿ ಪಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಗಿದ್ದೀರಿ. ದಾವಣಗೆರೆ ಟಿಕೆಟ್ ಬೇಕು ಅನ್ನುವಂಥ ಮನವಿಯನ್ನು ಕೂಡ ನೀವು ಮಾಡಿದ್ರಿ. ರಾಜ್ಯ ನಾಯಕರುಗಳು ಕೂಡ ಇವತ್ತು ಬಂದಿದ್ದಾರೆ ದೆಹಲಿಗೆ. ಮತ್ತು ಇವತ್ತು ರಾಜ್ಯ ನಾಯಕರು ಮಹತ್ವದ ಮೀಟಿಂಗನ್ನು ಕೂಡ ಮಾಡ್ತಾ ಇದ್ದೀರಿ. ದಾವಣಗೆರೆಯಿಂದ ಒಂದಷ್ಟು ಬೆಂಬಲಿಗರು ಕೂಡ ಬಂದಿದ್ದಾರೆ. ನಿಮಗೆ ಟಿಕೆಟ್ ಸಿಗುತ್ತೆ ಅನ್ನೋಂಥ ಭರವಸೆ ಇದೆಯಾ ಸರ್? ಒಂದು ಮೊದಲನೇದು ಬೆಂಬಲಿಗರಲ್ಲ, ಇವರೆಲ್ಲ ನಮ್ಮ ನಾಯಕರುಗಳು. ದಾವಣಗೆರೆ ಉತ್ತರ ದಕ್ಷಿಣ ಚನ್ನಗಿರಿ ಸ್ಪರ್ಧೆ ಮಾಡಿದ್ದಾರೆ. ನಮ್ಮೆಲ್ಲ ಯುವ ಮುಖಂಡರುಗಳು ಮತ್ತು ಡಾಕ್ಟರ್ ರವಿಕುಮಾರು ಅವರು ಸಹ ಲೋಕಸಭೆ ಆಕಾಂಕ್ಷಿಗಳು, ಪ್ರಬಲ ಆಕಾಂಕ್ಷಿಗಳು ಎಲ್ಲ ಒಟ್ಟಾಗಿ ನಮ್ಮ ನಾಯಕರನ್ನ ಈಗಾಗಲೇ ಬೆಂಗಳೂರಲ್ಲಿ ನಮ್ಮ ಎಲ್ಲ ನಾಯಕರು ಭೇಟಿ ಮಾಡಿದ್ದೀವಿ. ಅವಕಾಶ ಸಿಕ್ಕರೆ ಮತ್ತೊಮ್ಮೆ ಭೇಟಿ ಮಾಡ್ತೀವಿ. ನಾವೆಲ್ಲ ಪಕ್ಷದ ಶಿಸ್ತಿನ ಸಿಪಾಯಿ ಕಾರ್ಯಕರ್ತರು, ಸಾಮಾನ್ಯ ಕಾರ್ಯಕರ್ತರು. ನೋಡೋಣ ಪಕ್ಷದ ನಾಯಕರು ಏನು ತೀರ್ಮಾನ ಮಾಡ್ತಾರೆ, ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರ್ತೀವಿ. ಈ ಸತಿ ಸಿದ್ದೇಶ್ವರ ಟಿಕೆಟ್ ಕೊಡಲೇಬಾರ್ದು ಅನ್ನುವಂತಹ ಪಟ್ಟಿದೆ, ಅದಕ್ಕೆ ಏನಾರು ಹೈಕಮಾಂಡ್ ಮಣೆ ಹಾಕುತ್ತಾ ಅನ್ನುವಂಥದ್ದು ವರಿಷ್ಠರ ತೀರ್ಮಾನ. ನಾವು ಯಾರಿಗೆ ಕೊಡಬಾರ್ದು ಅದು ಇಲ್ಲ. ನಾವು ದಾವಣಗೆರೆ ಜಿಲ್ಲೆ ಸಾಮಾನ್ಯ ಕಾರ್ಯಕರ್ತರ, ಮುಖಂಡರ, ಮತದಾರ ಭಾವನೆಗಳನ್ನು ನಮ್ಮ ನಾಯಕರು ಮುಂದೆ ವ್ಯಕ್ತಪಡಿಸಿದ್ದೀವಿ. ನಾಯಕರು ಏನು ತೀರ್ಮಾನ ಮಾಡ್ತಾರೆ ಕಾದು ನೋಡೋಣ. ಯಡಿಯೂರಪ್ಪ ಅವ್ರು ಏನು ಹೇಳ್ತಾರೆ ಸರ್? ಭೇಟಿ ಮಾಡಿದ್ದೀವಿ, ಕೇಳಿದ್ದೀವಿ. ಯಡಿಯೂರಪ್ಪನವರು ಯಾವುದು ಪ್ರತಿಕ್ರಿಯೆ ಅವ್ರ ಕಡೆಯಿಂದ ಬಂದಿಲ್ಲ. ನೋಡೋಣ. ಈಗ ವರಿಷ್ಠರನ್ನ ಯಾರನ್ನಾರು ಭೇಟಿ ಆಗ್ತೀರ? ನಾವು ಯಾರ್ದು ಸಮೇತ ಕೇಳಿಲ್ಲ. ನಿನ್ನೆ ರಾತ್ರಿ ತುರ್ತಾಗಿ ರಾತ್ರಿ 10 ಗಂಟೆಗೆ ನಿರ್ಧಾರ ಮಾಡಿ ಬೆಳಗ್ಗೆ 6 ಗಂಟೆಗೆ ಬಂದಿರೋದು. ನೋಡೋಣ, ಅವಕಾಶ ಸಿಕ್ಕರೆ ಭೇಟಿ ಮಾಡ್ತೀವಿ. ಕೋರ್ ಕಮಿಟಿಲಿ ಏನಾದ್ರು ನಿಮ್ಮ ಹೆಸರು ಪ್ರಸ್ತಾಪ ಆಗಿದೆ ಅಂತ ನನಗೆ ಮಾಹಿತಿ ಇಲ್ಲ. ನೀನು ಹೇಳಿದ್ರೆ ನಾನು ಕೇಳಿ ಖುಷಿ ಪಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.